ಬಾಬರಿ ಮಸೀದಿಯನ್ನೇನೋ ಕೆಡವಿ ರಾಮ ಮಂದಿರ ಕಟ್ಟಿ ಆಯಿತು. ಆದರೆ ಸುಪ್ರೀಂ ಕೋರ್ಟು ಹೇಳುವ ಹಾಗೆ ಅಪರಾಧಗಳು ಅದರ ಬುನಾದಿಯಾಗಿವೆ. ಮಥುರೆಯ ಕೃಷ್ಣ ಮಂದಿರಕ್ಕೂ ಒಂದು ಜಘನ್ಯ ಅಪರಾಧವೇ ಬುನಾದಿಯಾಗಿದೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಔರಂಗಜೇಬನ ಇತಿಹಾಸ ಮಾಸಿರ್ ಇ ಆಲಂಗಿರಿಯಲ್ಲಿ ಮಥುರೆಯ ಮಂದಿರಕ್ಕೆ ಒಂದು ಕೊಲೆಗೆ ಪ್ರತಿಫಲವಾಗಿ ನೀಡಲಾದ ಬಹುಮಾನವೇ ಆಧಾರವಾಗಿದೆ ಎಂದು ಹೇಳಲಾಗಿದೆ. ಅಕ್ಬರನ ಶಾಸನ ಕಾಲದಲ್ಲಿ ಅಬುಲ್ ಫಜಲ್ ಆತನ ಅತ್ಯಂತ ಹತ್ತಿರದ ಮಂತ್ರಿಯಾಗಿದ್ದ. ಆದರೆ ಅಬುಲ್ ಫಜಲ್ ಹಾಗೂ ಅಕ್ಬರನ ಮಗ ಸಲೀಮರ ನಡುವೆ ಬಹಳ ಶತ್ರುತ್ವವಿತ್ತು. ಅಕ್ಬರನ ವಿರುದ್ಧ ದಂಗೆ ಎದ್ದು ಸಲೀಂ ಇಲಾಹಾಬಾದಿನಲ್ಲಿ ತನ್ನ ದರಬಾರನ್ನು ಖಾಯಂಗೊಳಿಸಿದಾಗ ಬೀರ್ ಸಿಂಗ್ ದೇವ್ ಎಂಬ ಒಬ್ಬ ಬುಂದೇಲದ ರಾಜಪುತ ಅವನಿಗೆ ಬಹಳ ಹತ್ತಿರವಾದ. 1602ರಲ್ಲಿ ಒಂದು ಬಾರಿ ಅಬುಲ್ ಫಜಲ್ ದಕ್ಷಿಣದಿಂದ ಆಗ್ರಾಗೆ ಬರುತ್ತಿರುವಾಗ ಸಲೀಮನ ಆದೇಶದಂತೆ ಬೀರ್ ಸಿಂಗ್ ಅಬುಲ್ ಫಜಲ್ನ ಕೊಲೆ ಮಾಡಿದ. ಅಕ್ಬರನ ಸಾವಿನ ನಂತರ ಜಹಾಂಗೀರ್ ಎಂಬ ಹೆಸರಿನಲ್ಲಿ ಸಲೀಂ ಮುಘಲ್ ಬಾದ್ಶಾಹನಾದಾಗ ಆತ ಬೀರಸಿಂಗನು ಮಾಡಿದ ಕೊಲೆಗೆ ಪ್ರತಿಫಲವಾಗಿ ಆತನನ್ನು ಓರ್ಛಾದ ರಾಜನನ್ನಾಗಿ ಮಾಡಿದ ಹಾಗೂ ಮಥುರಾದಲ್ಲಿ ಒಂದು ಮಂದಿರವನ್ನು ಕಟ್ಟಲು ಅನುಮತಿ ನೀಡಿದ. ಬೀರ್ ಸಿಂಗ್ 35 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಥುರಾದಲ್ಲಿ ಒಂದು ಕೃಷ್ಣನ ಮಂದಿರವನ್ನು ಕಟ್ಟಿಸಿದ. ಅದನ್ನು ಡೇರಾ ಕೇಶೋರಾಯ್ ಎಂದು ಕರೆಯುತ್ತಿದ್ದರು. ಬಲಪಂಥೀಯ ಇತಿಹಾಸಕಾರ ಡಾಕ್ಟರ್ ಆರ್.ಸಿ. ಮಜುಂದಾರರು ತಾವು ಸಂಪಾದಿಸಿದ ಹಿಸ್ಟರಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ ಎಂಬ ಗ್ರಂಥದ ದ ಮುಘಲ್ ಎಂಪೈರ್ ಎಂಬ 7ನೆಯ ಸಂಪುಟದ ಪುಟ 376ರಲ್ಲಿ ಈ ವಿವರಣೆಯನ್ನು ಸಮರ್ಥಿಸುತ್ತಾರೆ. ಹೀಗೆ ಒಂದು ಕೊಲೆಯೇ ಮಥುರಾದ ಕೃಷ್ಣನ ಮಂದಿರದ ಬುನಾದಿಯಾಯಿತು.